ಹಾಯ್ ನಮಸ್ಕಾರ ಫ್ರೆಂಡ್ಸ್. ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಪಾರ್ಕ್ ಕಡೆ ಹೊರಡ್ತಾ ಇದ್ದೆ. ವೆದರ್ ಮಾತ್ರ ಸೆಕ್ಸಿ ಆಗಿತ್ತು. ತಣ್ಣ ಗಾಳಿ ಬೀಸ್ತಾ ಇತ್ತು. ಹಂಗೆ ಸ್ಕೂಲ್ ಬಸ್ಗಳೆಲ್ಲ ನೋಡ್ತಾ ಇದ್ದೆ. ಎಲ್ಲ ಚಿಕ್ಕ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ರು. ಬಟ್ ನಾನು ಯಾವತ್ತೂ ಸ್ಕೂಲ್ ಬಸ್ ಹತ್ತೇ ಇಲ್ಲ. ಯಾಕಂದ್ರೆ ನಂದು ಗವರ್ನಮೆಂಟ್ ಸ್ಕೂಲು, ನಮಗೆ ಬಸ್ ಫೆಸಿಲಿಟಿನೇ ಇರಲಿಲ್ಲ. ನಾವೆಲ್ಲ ನಡ್ಕೊಂಡು ಹೋಗ್ಬೇಕಾಗಿತ್ತು. ಹಂಗೆ ಫೈನಲಿ ಪಾರ್ಕ್ ಹತ್ರ ರೀಚ್ ಆದೆ. ಪಾರ್ಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಪಾರ್ಕ್ ನೋಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಬ್ಯಾಡ್ಮಿಂಟನ್ ಕೂಡ ಆಡ್ತಾ ಇದ್ರು. ಹಂಗೆ ನೋಡ್ಕೊಂಡು ಒಳಗಡೆ ಬಂದೆ. ಎಲ್ಲ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾ ಇದ್ರು. ಪಕ್ಕದಲ್ಲೇ ವಾಲಿಬಾಲ್ ಕೂಡ ಆಡ್ತಾ ಇದ್ರು. ವಾಲಿಬಾಲ್ ನೋಡಿ ನನಗೆ ಬಾಲ್ಯ ನೆನಪಾಯ್ತು. ನಾನು ವಾಲಿಬಾಲ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೆ ನಮ್ಮ ಸ್ಕೂಲ್ ಟೈಮಲ್ಲಿ. ಅಲ್ಲೆಲ್ಲ ಆಂಟಿ ಅಂಕಲ್ಸ್ ಎಲ್ಲ ವಾಕ್ ಮಾಡ್ತಾ ಇದ್ರು. ಅಲ್ಲೊಂದ್ ನಾಯಿ ಇನ್ನೂ ಒಂದ್ ದಿವಸ ಇದೆಯಲ್ಲಪ್ಪ ಇಂಡಿಪೆಂಡೆನ್ಸ್ ಡೇಗೆ ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಪಕ್ಕದಲ್ಲಿ ಒಂದ್ ಮಗು ಇವತ್ತು ಸ್ಕೂಲ್ಗೆ ಹೋಗ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇತ್ತು. ಅಲ್ಲೇ ಪಾರ್ಕ್ ಅಲ್ಲಿ ಎಲ್ಲ ವರ್ಕೌಟ್ ಮಾಡ್ತಾ ಇದ್ರು. ನಾನು ವರ್ಕೌಟ್ ಮಾಡ್ಬೇಕು ಅನ್ನಿಸ್ತು. ಅದಕ್ಕೆ ನಾನು ಒಳಗಡೆ ಬಂದೆ. ನೋಡಕ್ ಒಂಥರ ಚೆನ್ನಾಗಿತ್ತು. ಮೇಲ್ಗಡೆ ನಿಂತ್ಕೊಂಡು ಸ್ವಲ್ಪ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಬಾಡಿನ ಆ ಕಡೆಗೆ ಈ ಕಡೆಗೆ ಸ್ವಲ್ಪ ತಿರ್ಗಿಸ್ಕೊಂಡು ಟೈಮ್ ಪಾಸ್ ಆಯ್ತು. ಸಾಕಪ್ಪ ವರ್ಕೌಟ್ ಅಂದ್ಬಿಟ್ಟು ಬಂದ್ ಕುತ್ಕೊಂಡೆ. ಆ ಕಡೆ ಈ ಕಡೆ ಸ್ವಲ್ಪ ನೋಡ್ಕೊಂಡು ಹಂಗೆ ಪ್ರಕೃತಿ ಸೌಂದರ್ಯನ ಸವಿತಾ ನಮ್ಮ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಕೊಂಡು, ಸರಿ ಏನಾದ್ರೂ ಒಂದ್ ಮಾಡ್ಲೇಬೇಕು ಈ ಜೀವನದಲ್ಲಿ, ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಹಂಗೇ ಪ್ರಕೃತಿನ ನೋಡ್ತಾ ಕುತ್ಕೊಂಡೆ. ಬೆಳಗಿನ ಜಾವ ತಂಪಾಗಿರೋ ವೆದರ್ಗುನು ಅದಕ್ಕೂನು ಒಂಥರ ನೆಮ್ಮದಿ ಅನ್ನಿಸ್ತು ಜೀವನ. ಯೋಚನೆ ಮಾಡಿ ಸಾಕು ಅಂತ ಹೇಳಿ ಮನೆಗೆ ಹೊರಡೋಣ ಅಂತ ಆವಾಗಲೇ ಮಾಡಿರೋ ವರ್ಕೌಟ್ನ ನೋಡ್ಬಿಟ್ಟು ಮತ್ತೆ ಖುಷಿ ಆಯ್ತು. ಇನ್ನೊಂದು ರೌಂಡ್ ಮಾಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇನ್ನೊಂದು 2 ರೌಂಡ್ ತಿರುಗಿದೆ. ಹಂಗೆ ಪಕ್ಕದಲ್ಲಿರೋ ಟೆಂಪಲ್ಗೆ ಕೈ ಮುಕ್ಕೊಂಡು ಮನೆ ಕಡೆ ಹೊರಟೆ. ಇದಾಗಿತ್ತು ಇವತ್ತಿನ ನನ್ನ ಬೆಳಗಿನ ಜಾವದ ಒಂದು ಚಿಕ್ಕ ಬ್ಲಾಗ್. ಫಸ್ಟ್ ಟೈಮ್ ಈ ತರ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ನರ್ವಸ್ ಕೂಡ ಆಗ್ತಾ ಇದೆ. ಬಟ್ ನಾನು ಅವಾಗಲೇ ಹೇಳ್ದಂಗೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾಪ್ ಯಾವುದೇ ಕಾರಣಕ್ಕೂ ಮಾಡಲ್ಲ.